ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MDM ಕರ್ನಾಟಕ ಪೋರ್ಟಲಲ್ಲಿ ನಾವು ಏನು ಆಹಾರ ಧಾನ್ಯಗಳು ಏನು ನಮಗೆ ಸರಬರಾಜು ಆಗ್ತಾವಲ್ಲ, ಸೊ ಅದರ ಒಂದು ಬೇಡಿಕೆ ಉಳಿಕೆ ಖರ್ಚು ಮಾಹಿತಿಯನ್ನು ನಮೂದಿಸಬೇಕು ಇನ್ನು ಮುಂದೆ ಅಂತ ನಿನ್ನೆ ತಾನೇ ಆದೇಶ ಆಗಿತ್ತಲ್ವ. ಸೊ ಅದರ ರಿಲೇಟೆಡ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು MDMಗೆ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದಲ್ಲೇ ನಾವು ಯಾವುದೇ ರೀತಿಯ ಪ್ರತಿ ತಿಂಗಳು ಇಂಡೆಂಟನ್ನು ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಈ ಒಂದು ಮೊದಲೇ ಸ್ಟೆಪ್ಪಲ್ಲಿ ನೋಡ್ಕೋಬೇಕು. ಯಾವ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಈ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಆಪ್ಷನ್ಸ್ ಕಾಣುತ್ತೆ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಇದೆ. ನಾವೀಗ ಹೊಸದಾಗಿ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ, ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ ನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಇದೆಯಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. 24-25 ಐಟಮ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ರೈಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಕ್ವಾಂಟಿಟಿ ಈಗ ಅಟ್ ಪ್ರೆಸೆಂಟ್, ಆ್ಯಕ್ಚುಲಿ ಇದನ್ನು ಯಾವಾಗ ಮಾಡಬೇಕಂದ್ರೆ ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲೇ ಮಾಡಬೇಕಾಗುತ್ತೆ. ಇದುವರೆಗೂ ನೀವು ಎಂಟ್ರಿ ಮಾಡಿಲ್ಲ ಅಂದರೆ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಉಳಿಕೆ ಇದೆ ಅಲ್ವಾ, ಅದನ್ನು ನೀವು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಳ್ಳಿ. ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ಕ್ವಾಂಟಿಟಿನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಯೂನಿಟ್ ಅಂತ ಇದೆ. ಇಲ್ಲಿ kg, ಗ್ರಾಮ್, ಲೀಟರ್, ಮಿಲಿ ಲೀಟರ್ ಇದೆ. ಸೊ ನೀವು ಆಯ್ಕೆ ಮಾಡಿದ ಒಂದು ಐಟಮ್ ಯಾವ ಒಂದು ಇದಕ್ಕೆ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರೈಸ್ ಐಟಮ್ ಮಾಡಿದ್ದೇನೆ. kg ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಅದು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತ ಬಂತು. ಈಗ ನೋಡ್ಬೋದು ಇಲ್ಲಿ ಅಕಾಡೆಮಿಕ್ ಇಯರ್, ಐಟಮು, ಕ್ವಾಂಟಿಟಿ, ಯೂನಿಟ್ ಎಷ್ಟಂತ ಇದು ಬಂದಿರುತ್ತೆ ನಾವು ಆಡ್ದದ್ದು. ನೆಕ್ಸ್ಟ್ ಇನ್ನೊಂದು ಐಟಮ್ ಆ್ಯಡ್ ಮಾಡಬೇಕಂದ್ರೆ ಎಗೇನ್ ನ್ಯೂ ಅನ್ನೋ ಐಟಮ್ ಮೇಲೆ, ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಮಾಡಬೇಕು. ಈಗ ವೀಟ್ ಸೆಲೆಕ್ಟ್ ಮಾಡ್ಕೊತೇನೆ. ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಯೂನಿಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಎಗೇನ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ಐಟಮ್ ಆ್ಯಡ್ ಮಾಡಬೇಕಾದ್ರೆ ನೀವು ನ್ಯೂ ಮೇಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಅಕಾಡೆಮಿಕ್ ಇಯರ್ ಚೇಂಜ್ ಮಾಡಬೇಕಾಗುತ್ತೆ. ಐಟಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೀಗೆ ನೀವು ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿದರೆ ಅದು ನೆಕ್ಸ್ಟ್ ಇಂಡೆಂಟ್ ಹಾಕೋದಕ್ಕೆ ಬರುತ್ತಿಲ್ಲ ಅಂದರೆ ಬರೋದಿಲ್ಲ. ನೆಕ್ಸ್ಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಕಾಡೆಮಿಯರ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಮಿಲ್ಕ್ ಪೌಡರನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಈಗ ನೋಡಿ ನಾವು ಆ್ಯಡ್ ಮಾಡಿದವೆಲ್ಲ ಐಟಮು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ನಾನು ರೈಸು, ವೀಟು, ತೋಟದಾಳು, ಮಿಲ್ಕ್ ಪೌಡರ್ ಇಷ್ಟು ಐಟಮನ್ನು ಸದ್ಯಕ್ಕೆ ಆ್ಯಡ್ ಮಾಡಿದ್ದೇನೆ. ಸೊ ನೀವೇನು ಮಾಡಿ ಅಂದರೆ ಇದೇ ರೀತಿ ಉಳಿದ ಎಲ್ಲ ಐಟಮ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಐಟಮ್ಸ್ ಇದೆ ಅಂತ ಅಂದರೆ, ಅಯೋಡೈಸ್ಡ್ ಸಾಲ್ಟ್ ಇದೆ, ಸಿಲಿಂಡರ್ ಇದೆ, ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ದೀನಿ, ಸನ್ಫ್ಲವರ್ ಆಯಿಲ್ ಇದೆ. ಆಯಿಲ್ ಆ್ಯಡ್ ಮಾಡ್ತೀನಿ. ನ್ಯೂ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿ ಇಯರನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಐಟಮ್ ಮೇಲೆ ಸೆಲೆಕ್ಟ್ ಮಾಡಿ ಈಗ ಸನ್ಫ್ಲವರ್ ಆಯಿಲ್ ಮೇಲೆ ಕ್ಲಿಕ್ ಮಾಡ್ತೇನೆ.
ಕ್ವಾಂಟಿಟಿ ಇದೆಯಲ್ವಾ, ಇಲ್ಲಿ ಆಯಿಲ್ಗೆ ನಾವು ಏನು ಮಾಡಬೇಕಾಗುತ್ತೆ, ಇದು ಲೀಟರ್ ಇದೆ, ಕೆ ಜಿ ಇದೆ. ಆ್ಯಕ್ಚುಲಿ ನಾವು ಖರ್ಚು ಹಾಕಬೇಕಾದ್ರೆ ಗ್ರಾಮ್ಗಳಲ್ಲೇ ಖರ್ಚಾಗ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಕೆ ಜಿ ಕೊಟ್ಟರೆ ವಾಸಿ ಅನಿಸುತ್ತೆ. ಸೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಾನು ಐಟಮ್ಸ್ ಎಲ್ಲ ಆ್ಯಡ್ ಮಾಡಿದ್ದೇನೆ. ಫಸ್ಟ್ ಈ ರೀತಿ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಆ್ಯಡ್ ಮಾಡಬೇಕು. ಇದು ಅಟ್ ಪ್ರೆಸೆಂಟ್ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಸ್ಟಾಕು. ಓಕೆ, ಈಗ ನೋಡಿ, ಇಲ್ಲಿ ನಾವೇನು ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿರ್ತೀವಲ್ಲ, ಪ್ರತಿಯೊಂದು ಓಪನಿಂಗ್ ಬ್ಯಾಲೆನ್ಸ್ ಕೊನೆ ಆ್ಯಕ್ಷನ್ ಕಾಲಮಲ್ಲಿ 2 ಆಪ್ಷನ್ ಇದೆ. ಒಂದು ಐ ಬಟನ್ ಇದೆ, ಒಂದು ಎಡಿಟ್ ಬಟನ್ ಇದೆ. ಐ ಬಟನ್ ಅಂದರೆ ನಾವು ಮಾಹಿತಿ ನೋಡ್ಕೋಬೋದು. ಎಡಿಟ್ ಬಟನ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮತ್ತೆ ಬೇಕಾದರೆ ಎಷ್ಟು ತಪ್ಪಾಗಿದ್ದರೆ ಅದನ್ನ ಸರಿಯಾಗಿ ಎಡಿಟನ್ನು ಮಾಡ್ಕೋಬೋದು. ಓಕೆ, ಸೊ ಇದಿಷ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ. ಸೊ ಈಗ ಇಂಡೆಂಟ್ಗೆ ಹೋಗೋಣ. ಇಂಡೆಂಟ್ ಯಾವ ರೀತಿ ಹಾಕೋದು ಅಂತ ಹೇಗೇನು ನಾವೇನು ಮಾಡ್ತೀನಿ, ಈ 3 ಗೆರೆ ಮೇಲೆ ಕ್ಲಿಕ್ ಮಾಡ್ತೇನೆ, ಹಾಗೆ ಸ್ಕ್ರಾಲ್ ಮಾಡ್ತಾ ಬರ್ತೇನೆ. ಇಲ್ಲಿ ಇಂಡೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕಾಡೆಮಿಯ ಸೆಲೆಕ್ಟ್ ಅಕಾಡೆಮಿಯ ಕೇಳುತ್ತೆ, 24, 25 ಕೇಳ್ತೇನೆ. ಸಾರಿ, ಮೊದಲು ನ್ಯೂ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಕಾಡೆಮಿಕ್ ಇಯರ್ ಅದೇ ತೊಗೊಂಡಿದೆ. ಇಂಡೆಂಟ್ ಡೇಟ್ ಕೂಡ ನೀವು ಯಾವತ್ತು ಹಾಕ್ತಿರೋ ಅದೇ ತೊಗೊಂಡಿರುತ್ತೆ. ಸೊ ಇಲ್ಲಿ ಎಲ್ಲ ಮಾಹಿತಿ ನೀವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಂದು ನೋಟ್ ಇದೆ, ಆ ನೋಟನ್ನು ಓದ್ಕೊಳ್ಳಿ. ಸಜೆಸ್ಟೆಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಯಾವ ರೀತಿ ಬರುತ್ತೆ ಅಂತ, ಪರ್ ಡೇ ಪರ್ ಚೈಲ್ಡ್ ಕ್ವಾಂಟಿಟಿ ಇಂಟು ಬೆನಿಫಿಷರಿ ಇಂಟು 30/1000 kgs ಅಂತ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಐಟಮ್ ಶುಡ್ ಬಿ ಆ್ಯಡೆಡ್. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡಿರಬೇಕು. ಐಟಮ್ಸ್ whose purchase type is procurement process will come in below list. Per day per child cost of that item should be added ಅಂತ ಇದೆ. ಸೊ ಇವನ್ನೆಲ್ಲ ಓದ್ಕೊಂಡು ಇಲ್ಲಿ ನೋಡ್ಬೋದು, ಐಟಮ್ ಇದೆ, ಐಟಮ್ ನೇಮ್ ಇದೆ, ಕರೆಂಟ್ ಸ್ಟಾಕ್ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಂದರೆ ಅರ್ಥ ಇದು ಜೂನ್ ತಿಂಗಳಿಂದ ಆಟೋ ಕ್ಯಾಲ್ಕುಲೇಟ್ ಆಗಿದೆ. ಜೂನ್ ತಿಂಗಳಿಂದ ಇಲ್ಲಿವರೆಗೂ ನಮ್ಗೆ ಎಷ್ಟು ಬೇಕಿತ್ತು, ಸೊ ನಾವು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ತೊಗೊಂಡಿದ್ವಿ ಅದನ್ನ ಮೈನಸ್ ಬ್ಯಾಲೆನ್ಸ್ ಇದೆ, ಸರಿನಾ. ಸೊ ನೆಕ್ಸ್ಟ್ ಬೆನಿಫಿಷಿಯರಿ, ಸಜೆಸ್ಟೆಡ್ ಕ್ವಾಂಟಿಟಿ, ಇಂಡೆಂಟ್ ಕ್ವಾಂಟಿಟಿ. ಇಲ್ಲಿ ನಾವು ಯಾವುದೇ ಎಡಿಟ್ಗೆ ಅವಕಾಶ ಇಲ್ಲ. ನಾವು ಯಾವುದೇ ಮಾಹಿತಿಯನ್ನು ಇಲ್ಲಿ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಕ್ಯಾಲ್ಕುಲೇಟ್ ಆಗಿ ತೊಗೊಂಡಿರುತ್ತೆ. ನಮ್ಮದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಹಾಕಿದ್ವಿ, ನಮ್ಮ ಸ್ಟಾಕ್ ಎಷ್ಟಿದೆ, ಮತ್ತು ನಮಗೆ ಈ ಮಂತಿಗೆ ಎಷ್ಟು ಬೇಕು ಅನ್ನೋದನ್ನು ಅದೇ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟರ್ ಹಾಕಿ ಅದು ತೊಗೊಂಡಿರುತ್ತೆ. ಆ್ಯಕ್ಚುಲಿ ನಮಗೆ ಸಜೆಸ್ಟೆಡ್ ಕ್ವಾಂಟಿಟಿ ಇದೆಯಲ್ವಾ, ನಮ್ಗೆ ಇಷ್ಟು ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಕಾಲಮಲ್ಲಿ ಏನು ಸಜೆಸ್ಟೆಡ್ ಕ್ವಾಂಟಿಟಿ ಇಷ್ಟು ನಮಗೆ ಈ ತಿಂಗಳಿಗೆ ಬೇಕಾಗುತ್ತೆ ಅಂತ ಅರ್ಥ, ಒಂದು ತಿಂಗಳಿಗೆ. ಸೊ ಇದು ಇಂಡೆಂಟ್ ಕ್ವಾಂಟಿಟಿ ಯಾಕೆ ಬರ್ತಿದೆ ಅಂದರೆ, ನಮ್ಮ ಕರೆಂಟ್ ಸ್ಟಾಕ್ ಮೈನಸ್ ಬ್ಯಾಲೆನ್ಸ್ ಇದೆ, ಅದನ್ನ ಕಳ್ಕೊಂಡು ಇನ್ನೂ ಇಷ್ಟು ಬೇಕಾಗುತ್ತೆ ಅನ್ನೋ ಒಂದು ಆಟೋ ಕ್ಯಾಲ್ಕುಲೇಟರ್ಗೆ ಅದೇ ಬಂದಿದೆ. ಸೊ ಎಲ್ಲ ಮಾಹಿತಿನ ಸಹ ಚೆಕ್ ಮಾಡಿಕೊಂಡು ಇಲ್ಲಿ ಕೇಳ್ತದೆ, ಇಫ್ ಇಂಡೆಂಟ್ ಕ್ವಾಂಟಿಟಿ ಇಸ್ 0 ದೆನ್ ಸಫಿಷಿಯಂಟ್ ಸ್ಟಾಕ್ ಈಸ್ ಅವೈಲಬಲ್ ಫಾರ್ ದಟ್ ಐಟಮ್ ಅಂತ. ಅಂದರೆ ಇಲ್ಲಿ ಇಂಡೆಂಟ್ ಕ್ವಾಂಟಿಟಿ ಏನಾದರೂ 0 ಇದ್ದರೆ ಅರ್ಥ ನಿಮ್ಮ ಶಾಲೆಯಲ್ಲಿ ಆ ತಿಂಗಳಿಗೆ ಆಗುವಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ನಿಮ್ಮ ಶಾಲೆಗೆ ಇದೆ ಅಂತ ಅರ್ಥ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ಸ್ ಇದೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಕ್ರಿಯೇಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇಂಡೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ವಿತ್ ಇಂಡೆಂಟ್ ಕೋಡ್ ಅಂತ ಬರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು, ನೀವು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೇನು ಇಂಡೆಂಟ್ ಕ್ರಿಯೇಟ್ ಮಾಡಿದವಲ್ಲ, ಸೊ ಆ ಇಂಡೆಂಟ್ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ, ಸರಿನಾ. ಇಲ್ಲಿ ಆಪ್ಷನ್ ಕಾಲಮಲ್ಲಿ 2 ಇದೆ, ಇಂಟು ಮತ್ತು ಪ್ರಿಂಟು ಅಂತ. ಸೊ ನಿಮಗೆ ಇಂಟು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಂಡೆಂಟ್ ಡಿಲೀಟ್ ಆಗುತ್ತೆ, ಸರಿನಾ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇದರ ಒಂದು PDF ನಿಮಗೆ ಸಿಗುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಏನಾದರೂ ಕಚೇರಿಗೆ ಕೊಡಬೇಕಾಗುತ್ತಾ ಅನ್ನೋದನ್ನು ನೆಕ್ಸ್ಟ್ ನೀವು ನೋಡಬೇಕಾಗುತ್ತೆ, ಸರಿನಾ. ಸೊ ಇದಿಷ್ಟು ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು, ಇಂಡೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ.
ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಉಪಯುಕ್ತ ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.